ಹೋಗಿ ರೆಸ್ಟೋರೆಂಟ್ ಹೋಗಿ ಊಟ ಮಾಡಿ ಆರಾಮಾಗಿ ಬರ್ಡೇ ಇದೆ. ಸೊ ಹಾಗಾಗಿ ಸಮಥಿಂಗ್ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಶಾಪಿಂಗ್ ಹೋಗ್ತಾಯಿದ್ದೀನಿ ಹೊರಗೆ. ಆ್ಯಂಡ್ ಏನು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ನನಗೂ ಕ್ಲಾರಿಟಿ ಇಲ್ಲ, ಬಟ್ ಸಮ್ಹೌ ಹೋಗ್ತಾಯಿದ್ದೀನಿ. ನನಗೆ ಯಾಕೋ ಆನ್ಲೈನ್ ಶಾಪಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲೇ ಹೋಗಿ ಯಾವುದಾದ್ರೂ ಚೆನ್ನಾಗಿ ನನಗನ್ಸಿದ್ರೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಅನಿಸಿದ್ದನ್ನು ತೊಗೊಂಬರೋಣ ಅಂತ ನಾನು ಅಂದ್ಕೊತಾ ಇದ್ದೆ. ಆ್ಯಂಡ್ ಹಾಗೆ ನಿಮಗೂ ವ್ಲಾಗ್ ಮಾಡಿ ತೋರಿಸೋಣ ಏನೇನು ಅಂತ. ಆ್ಯಂಡ್ ಸ್ವಲ್ಪ ಮೀ ಟೈಮ್ ಕೂಡ ಇವತ್ತು ಸ್ಪೆಂಡ್ ಮಾಡೋಣ. ಲೈಕ್ ಕಾಫಿ ಏನಾದರೂ ಚೆನ್ನಾಗಿ ಕುಡಿದು ಸ್ವಲ್ಪ ಆರಾಮಾಗಿ ನನ್ನ ಜೊತೆ ನಾನೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಆಲ್ಮೋಸ್ಟ್ 1 o'clock ಆಗಿದೆ. ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಇಲ್ಲೇ ನಿಯರ್ ಬೈ ಶಾಪ್ಸ್ಗಳಿದೆ, ಮಾಲ್ ಇದೆ. ಸೊ ಅಲ್ಲಿಗೆ ಹೋಗಿ ಏನಾದರೂ ತೊಗೋಬೇಕನ್ಸಿದ್ರೆ ಅದನ್ನು ತೊಗೊಂಡು ಬರೋಣ. ಆ್ಯಂಡ್ ಸಂಜೆ ನನಗೆ 6 ಗಂಟೆಗೆ ಮತ್ತೆ ಕ್ಲಾಸ್ ಇದೆ. ಸೊ ಹಾಗಾಗಿ 5 ಗಂಟೆ ಒಳಗೇ ನಾವು ಬರಬೇಕು. ಆ್ಯಂಡ್ ಮನೆಯಿಂದ ಸ್ವಲ್ಪ ದೂರ ಇದೆ, ಅಷ್ಟೇ ಹಾಫ್ ಆನ್ ಅವರ್. ಸೊ ಹೋಗಿ ನಾವು ಶಾಪ್ ಮಾಡೋಣ. ನಾನು ಬೇಕಂತಲೇ ವೀಕ್ ಡೇ ಶಾಪಿಂಗಿಗೆ ಹೋಗ್ತಾಯಿದ್ದೀನಿ. ಬಿಕಾಸ್ ವೀಕೆಂಡ್ ತುಂಬ ರಶ್ ಇರುತ್ತೆ. ಇಟ್ಸ್ ಲೈಕ್ ಶಾಪಿಂಗ್ ಇಸ್ ಥೆರಪಿ ಅಂತ ತುಂಬ ಜನ ಶಾಪ್ ಮಾಡೋದಕ್ಕೆ ಸುಮ್ಮನೆ ಮನಸ್ಸು ಬಂದಾಗೆಲ್ಲ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಕಾನ್ಷಿಯಸ್ ಆಗಿ ನಾನು ಬೇಕಂತ ವೀಕ್ ಡೇ ಹೋಗ್ತಾಯಿದ್ದೀನಿ. ಸ್ವಲ್ಪ ಕಡಿಮೆ ಇರಲಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪೀಸಾಗಿ ಶಾಪ್ ಮಾಡೋಣ. ಈಜಿಲಿ ನನಗೆ ನೋಡೋಂಗೂ ಒಂದ್ಸಲ ಟ್ರಯಲ್ ರೂಮಲ್ಲೂ ತುಂಬ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇವತ್ತು ವೇಟಿಂಗ್ ಫಾರ್ ದ ಕ್ಯಾಬ್ ನಾವು. ಆ್ಯಕ್ಚುಲಿ ನನಗೆ ಇಷ್ಟ ಆದಂತಹ ಒನ್ ಆಫ್ ದಿ ಔಟ್ಫಿಟ್ ಹೀಗೆ ಕಾಣಿಸ್ತಾ ಇದೆ. ಹಾಕೊಂಡ್ಮೇಲೆ ಏನೋ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಸೊ ಲೆಟ್ಸ್ ಸಿ. ಮೇನ್ ರೀಸನ್ ವೆಸ್ಟ್ ಸೈಡ್ಗೆ ಹೋಗೋದು ಅಂತ ಅಂದರೆ ಇಲ್ಲಿ ವೆಸ್ಟ್ ಸೈಡ್ ಹೋಮ್ ಸೆಕ್ಷನ್ಗೆ ಬರೋದಕ್ಕೆ ಲಿಟ್ರಲಿ ಎಷ್ಟು ಚಂದ ಐಟಮ್ಸ್ ಇರುತ್ತೆ ಅಂದರೆ ತೊಗೊತೀವೋ ಬಿಡ್ತೀವೋ ಅದು ಸೆಕೆಂಡರಿ. ಬಟ್ ಅಲ್ಲಿ ಹೋಗಿ ಎಲ್ಲದನ್ನು ಮುಟ್ಟಿ ನೋಡಿ ಅದೇ ಒಂದು ಮಜಾ. ನೋಡಿ ಹೀಗೆ ಟೀ ಕುಡಿಯೋದಕ್ಕೆಲ್ಲ ಈ ಥರ ವಿತ್ ಬ್ಯಾಗು ಎಷ್ಟು ಚಂದ ಇರೋದು. ಆ್ಯಂಡ್ ಇದ್ರ ಕಾಸ್ಟ್ ಬಂದು ಇಷ್ಟು 499. ಆ್ಯಕ್ಚುಲಿ ತುಂಬ ಕ್ಯೂಟಾಗಿದೆ, ತುಂಬ ಅಫೋರ್ಡೆಬಲ್ ಇದೆ, ನಾಟ್ ಬ್ಯಾಡ್, ಕೊಡ್ಬೋದು ಇದಕ್ಕೆ. ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಇದೊಂಥರ ಈ ಸೆಕ್ಷನ್ ಥೆರಪಿ ಥರ. ಸುಮ್ಮನೆ ಬಂದು ಹೀಗೆ ಎಲ್ಲ ನೋಡಿ ತೊಗೊಳ್ಳೋಣ ಅಂದ್ಕೊಂಡು ಹೋಗ್ತೀನಿ, ಬಟ್ ತೊಗೊಳ್ಳಲ್ಲ. ಒಂದೊಂದೇ ತೊಗೋಬೇಕು. ಇಷ್ಟು ಕ್ಯೂಟ್ ಇದಾವೆ ನೋಡಿ ಎಲ್ಲ. ಇದು ನೋಡಿ ಈ ಸ್ಟ್ಯಾಂಡು, ಸೋ ಗುಡ್. ಇಲ್ಲಿ ಆ್ಯಕ್ಚುಲಿ ಈ ಸ್ಟ್ಯಾಂಡ್ ನನಗೆ ತುಂಬ ಪ್ಲೇಟರ್ ತುಂಬ ಇಷ್ಟ ಆಗಿದೆ. ಸೈಡ್ ಹೋಮಲ್ಲಿ ಈ ಥರ ಡೆಕೋರೇಟಿವ್ ಐಟಮ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಖುಷಿ ಆಗುತ್ತೆ ನನಗೆ ಆ್ಯಕ್ಚುಲಿ. ನೋಡಿ ಎಷ್ಟು ಚಂದ ಕ್ಯೂಟ್ ಆಗಿದೆ. ಆ್ಯಂಡ್ ಸುಮಾರು ಕ್ರಿಸ್ಮಸ್ ಡೆಕೋರೇಷನ್ನು ಕೂಡ ಇಟ್ಟಿದ್ದಾರೆ. ಹೋಪ್ಸೋ ನಾನು ಯಾವುದು ಬೀಳ್ಸಿಲ್ಲ ಅಂದರೆ ಸಾಕು. ಹಾಗೆ ಏನಾದರೂ ಬೀಳಿಸ್ಬಿಡ್ತೀನಿ ಆಮೇಲೆ. ನೋಡಿ ಎಷ್ಟು ಚಂದ ಡೆಕೋರೇಟಿವ್ ಐಟಮ್ಸ್ಗಳಿಟ್ಟಿದ್ದಾರೆ. ಚೆನ್ನಾಗಿ ಅನಿಸಿದೆ ಅಂದರೆ ಇದೊಂದು ಜ್ಯುವೆಲರಿ ಬಾಕ್ಸ್. ಇದು ಮೇಲ್ಗಡೆಯಿಂದ ನೋಡಿ ಹೀಗೆ ಕಾಣಿಸುತ್ತೆ, ಬಟ್ ಒಳಗಡೆ ಹಿಂಗೆ ಓಪನ್ ಮಾಡಿ ನೋಡಿದಾಗ ಹಿಂಗಿದೆ. ಲುಕ್ಸ್ ಲಕ್ಸುರಿಯಸ್. ಆ್ಯಂಡ್ ಇದ್ರ ಕಾಸ್ಟ್ ಬಂದು 1200 ಇದೆ. ಆ್ಯಂಡ್ ಇದು ಅಷ್ಟು ಎಷ್ಟು ಚೆನ್ನಾಗಿದೆ ನೋಡಿ.
ಈ ಹಾಲಲ್ಲಿ ಈ ಥರ ಇಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಕಾಸ್ಟ್ 700. ನೈಸ್. ಹೋಮ್ ಸೆಕ್ಷನ್ ಮುಗಿದ ಮೇಲೆ ನಾನು ಸೀದಾ ಹೋಗಿದ್ದೆ ಹೋಮ್ ಸೆಂಟರ್ಗೆ. ಇದು ಅಷ್ಟೇ ಒನ್ ಆಫ್ ದ ನನಗೆ ತುಂಬ ಇಷ್ಟ ಆಗಿರುವಂತಹ ಒನ್ ಆಫ್ ದ ಸ್ಟೋರ್. ನಾನು ಮನೆ ಸೆಟಪ್ ಮಾಡಿದಾಗ ಜಾರ್ಸ್ಗಳು ಆ್ಯಂಡ್ ಪ್ಲೇಟ್ಸು, ಸೆರಾಮಿಕ್ ಪ್ಲೇಟ್ಸ್ಗಳು, ಕಪ್ಸು, ಸುಮಾರು ಐಟಮ್ಸ್ಗಳು ನಾನು ಇಲ್ಲಿಂದನೇ ತೊಗೊಂಡು ಹೋಗಿರೋದು. ಬಿಕಾಸ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಆ್ಯಂಡ್ ಕಾಸ್ಟ್ ವೈಸು ಕೂಡ ಅಷ್ಟೇ. ಅವ್ರು ಏನು ಕ್ವಾಲಿಟಿ ಕೊಡ್ತಿದ್ದಾರೆ ಅದಕ್ಕೆ ಚೆನ್ನಾಗೇ ಬರುತ್ತೆ. ಸೊ ಐ ಪರ್ಸನಲಿ ಲೈಕ್ ದಿಸ್. ನನಗೆ ಅಂದರೆ ಇತ್ತೀಚೆಗೆ ಏನಂತಾರೆ ಅಡಲ್ಟಿಂಗ್ ಅಂತ ಹೇಳ್ತಾರಲ್ವ, ಇದೆ ಅಂತ ಅನಿಸುತ್ತೆ. ಇತ್ತೀಚೆಗೆ ಬೇರೆದಕ್ಕಿಂತ ಅಡುಗೆ ಮನೆಗೆ ಬೇಕಾಗಿದ್ದ ಸಾಮಾನುಗಳು ಅಥವಾ ಮನೇನ ಡೆಕೋರೇಟ್ ಮಾಡೋದಕ್ಕೆ ಬೇಕಾಗಿದ್ದ ಐಟಮ್ಸ್ಗಳನ್ನ ನೋಡೋದಕ್ಕೇ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ಟೆ ಅವೆಲ್ಲ ದಟ್ ಈಸ್ ಲಾಸ್ಟ್ ಪ್ರಿಯಾರಿಟಿ ಆಗೋಗ್ಬಿಟ್ಟಿದೆ ಇವಾಗ. ಸೊ ಇಂಥ ಐಟಮ್ಸ್ಗಳನ್ನು ನೋಡೋದಕ್ಕೆ, ಬೈ ಮಾಡೋದಕ್ಕೆ ಒಂಥರ ಖುಷಿ. ಆ್ಯಂಡ್ ಇದೆಲ್ಲ ನೋಡಿ ಕಾಸ್ಟ್ ರೇಂಜ್ 1000 ಹಾಗೆಲ್ಲ ಇತ್ತು. ಯಾರಾದರೂ ಮನೆ ಗೃಹ ಪ್ರವೇಶ ಅದಕ್ಕೆಲ್ಲ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ನಮ್ಮ ಇಂಡಿಯದ್ದು ಟಾಟಾ ಸ್ಟಾರ್ಬಕ್ಸ್, ಅಲ್ಲೆಲ್ಲ ಎಸ್ಪ್ರೆಸ್ ಹೌಸ್ ಜಾಸ್ತಿ ಇರ್ತಾಯಿತ್ತು. ಸೊ ಇಲ್ಲಿ ಟಾಟಾ ಹೌಸ್ ಇದೆ. ಟಾಟಾ ಅವ್ರದ್ದು ಸ್ಟಾರ್ಬಕ್ಸ್. ಹೆಂಗೇನೋ ಗೊತ್ತಾ ಮಾತಾಡೋಣ. ಆ್ಯಕ್ಚುಲಿ ತುಂಬ ಚೆನ್ನಾಗೇ ಮಾಡಿದ್ದಾರೆ. ನಾನೇನಾದರೂ ಸ್ನ್ಯಾಕ್ಸ್ ಕೂಡ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಐ ಆಮ್ ನಾಟ್ ಹಂಗ್ರಿ, ಏನೂ ತಿನ್ನಬೇಕಂತ ಅನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಬರೀ ಟೀ ಅಷ್ಟೇ ತೊಗೊಂಡಿದ್ದೇನೆ. ಸೊ ಇದನ್ನು ಕುಡ್ಕೊಂಡು ಸ್ವಲ್ಪ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಮನೆಗೆ ಹೋಗೋಣ. ಆ್ಯಂಡ್ ಸುಮಾರು ಜನ ಅದನ್ನೇ ಕೇಳ್ತಾಯಿದ್ರು, ನೀವು ಹೆಂಗೆ ಆ್ಯಕ್ಚುಲಿ ಎಲ್ಲ ನನ್ನ ನೋಡ್ತಾ ಇದ್ದಾರೆ. ಸೊ ನನಗೆ ಮಾತಾಡೋಕೆ ಒಂಥರ ಆಗ್ತಿದೆ. ಸೊ ಅದೇ ಸುಮಾರು ಜನ ಕೇಳ್ತಾಯಿದ್ರು. ಈವನ್ ನನ್ನ ಫ್ರೆಂಡ್ಸೂ ಎಷ್ಟೊಂದು ಜನ ಕೇಳ್ತಾರೆ, ಈಗ ಯು ಆರ್ ವೆರಿ ಇಂಡಿಪೆಂಡೆಂಟ್ ರೈಟ್ ಅಂತಂದರೆ, ನಮಗೇನಾದರೂ ಇಷ್ಟ ಆದಾಗ ಅದನ್ನು ನಾವು ನಮಗೆ ಬೇಕಾದ ಟೈಮಿಗೆ ಹೋಗಬೇಕು ಅನ್ನೋದನ್ನು ನಾನು ಬಿಲೀವ್ ಮಾಡ್ತೀನಿ. ನನಗೆ ಬೇರೆಯವರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡು ಅವ್ರು ಬರಲಿ ಇವ್ರು ಬರಲಿ ಅಂತೇಳ್ಬಿಟ್ಟು ನನ್ನ ಶೆಡ್ಯೂಲ್ಗಿಂತ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನನಗೆ ಯಾವಾಗ ಇಷ್ಟ ಆಗುತ್ತೆ, ಏನು ತೊಗೋಬೇಕು ಅನಿಸುತ್ತೆ, ಲೈಕ್ ಇಫ್ ಐ ಆಮ್ ರೆಡಿ ಐ ಗೋ. ಸೊ ಆ ಥರ ನನ್ನದು ಕಾನ್ಸೆಪ್ಟು. ಬಿಕಾಸ್ ಒನ್ಸ್ ನಾನು ಹಾಗೆ ಇದ್ದೆ, ಲೈಕ್ ಬೇರೆ ಯಾರಾದರೂ ಬರಬೇಕು, ಮಾಡಬೇಕು, ಜೊತೆಲಿರಬೇಕು, ಯಾವಾಗಲೂ ಶಾಪಿಂಗ್ ಹೋಗಬೇಕು ಅಂದ್ರೂ ಒಬ್ಬಳೇ ಹೋಗೋದಕ್ಕೆ ಒಂಥರ ಅನಿಸುತ್ತೆ. ಟ್ರಸ್ಟ್ ಮೀ, ಒಂದು ಸಲ ನೀವು ಒಬ್ಬರೇ ಹೋಗಿ ರೆಸ್ಟೋರೆಂಟ್ ಹೋಗಿ ಊಟ ಮಾಡಿ ಆರಾಮಾಗಿ ಕಾಫಿ ಟೀ ತೊಗೊಂಡು ನೀವು ಒಂದು ಸಲ ಕಲಿತ್ರೆ ವಿಲ್ ಫೀಲ್ ವೆರಿ ಗುಡ್. ಯು ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿಬಡಿ. ಖುಷಿ ಆಗುತ್ತೆ. ಅಂದರೆ ಗುರು ಬಂದಾಗಿಂದ ಐ ನೋ ಆಲ್ ದ ಟೈಮ್ ಅವ್ನು ನನ್ನ ಜೊತೇಲಿ ಬರ್ತಾನೆ. ಬಟ್ ನಾವು ಸುಮಾರು ಸಲ ಲಾಂಗ್ ಡಿಸ್ಟೆನ್ಸಲ್ಲಿದ್ದಾಗ ಇಷ್ಟು ಡಿಪೆಂಡ್ ಆನ್ ಮೈ ಫ್ರೆಂಡ್ಸ್. ಆವಾಗ ಅವರು ಬರಲ್ಲ ಅಂತ ಅಂದಾಗ ಅಥವಾ ಅವ್ರು ಬ್ಯುಸಿ ಇದ್ದಾಗ ಸಮ್ ಆಬ್ವಿಯಸ್ ರೀಸನ್ಸ್, ಆವಾಗ ನನಗೆ ಹರ್ಟ್ ಆಗೋದು. ಸೊ ಆಗ ನಾನು ಐ ಸ್ಟಾರ್ಟೆಡ್, ಓಕೆ ನಾನೇ ಹೋಗೋಣ, ನಾನೇ ನೋಡೋಣ, ನಾನೇ ಮಾಡೋಣ ಅಂತ ನನ್ನ ಜೊತೆಲೇ ನಾನು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಐ ಫೀಲ್ ಗುಡ್. ಅಂದರೆ ಒನ್ಸ್ ನೀವು ನಿಮ್ಮ ಜೊತೇಲಿ ಇರೋದನ್ನು ಕಲಿತ್ರೆ ನಥಿಂಗ್, ಹೇಳ್ತಿದ್ದೀನಲ್ಲ, ನೀವು ಆರಾಮಾಗಿ ಜೀವನ ಮಾಡ್ಬೋದು. ಸುಮಾರು ಜನ ನೀವು ಒಬ್ಬಳೇ ಹೆಂಗಿರ್ತೀಯ, ಖುಷಿಯಾಗಿರ್ತೀನಿ ಅಂತ. ಐ ಆಮ್ ಲೈಕ್ ದಟ್ ಈಸ್ ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಟು ಮೀ. ನಂಗೆ ಒಬ್ಬಳಿಗೆ ನನ್ನ ಪಾಡಿಗೆ ನಾನು ಬಿಟ್ಬಿಡಿ, ಐ ಫೀಲ್ ವೆರಿ ಗುಡ್. ನನ್ನ ಪಾಡಿಗೆ ನಾನು ಆರಾಮಾಗಿ ಖುಷಿಯಾಗಿರ್ತೀನಿ. ಬೇಕಾದದ್ದು ಮಾಡ್ಕೊಂಡು ಸ್ವಲ್ಪ ಸಾಂಗ್ಸ್ಗಳೆಲ್ಲ ಹಾಕ್ಕೊಂಡು ಹಾಡು ಕೇಳಿಕೊಂಡು ಚೆನ್ನಾಗಿರೋದು, ನನಗೆ ಬೇಕಾದನ್ನು ಅಡುಗೆ ಮಾಡಿಕೊಂಡು, ಲೈಕ್ ಇಟ್ಸ್ ಅನದರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನಾನು ಅದನ್ನು ಅನುಭವಿಸ್ದವ್ರಿಗೆ ಅಷ್ಟೇ ಗೊತ್ತು. ಸೊ ದ್ಯಾಟ್ ಇಸ್ ದ ಒನ್ ಥಿಂಗ್. ಸೊ ಕಾಫಿ ಟೀನ ಎಂಜಾಯ್ ಮಾಡೋಣ. ಮತ್ತು ಇವತ್ತು ಶಾಪಿಂಗ್ ಮತ್ತೆ ರೆಸ್ಯೂಮ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಂದ್ಕೊಂಡಿರೋದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಶಾಪಿಗೆ ಹೋಗಬೇಕು ಅಂತ. ಬಿಕಾಸ್ ನನ್ನ ನೀಸ್ ಬರ್ಡೇ ಇದೆ. ಸೊ ಹಾಗಾಗಿ ಸಮಥಿಂಗ್ ಏನಾದರೂ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಒಂದ್ಸಲ ಕಲೆಕ್ಷನ್ ನೋಡಬೇಕು ಅಂತ ನಾನಿದ್ದೀನಿ. ಸೊ ನಂಗೆ ಯಾವುದಾದ್ರೂ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅನ್ನೋ ಪ್ಲ್ಯಾನು. ಆ್ಯಂಡ್ ವ್ಯಾನ್ ಹುಸೇನ್ಗೆ ಹೋಗಬೇಕು. ಸ್ವಲ್ಪ ವರ್ಕೌಟ್ ಕ್ಲಾತ್ಸ್ಗಳನ್ನ ತೊಗೋಬೇಕು. ಲೈಕ್ ವೈಟ್ ಪ್ಯಾಂಟ್ಸು,
ಆ್ಯಂಡ್ ಲೆಗ್ಗಿನ್ ಆ ಥರ ಟೈಪಿಂದು ಟೈಟ್ ಪ್ಯಾಂಟ್ಸ್ಗಳು ಅವುಗಳನ್ನು ತೊಗೋಬೇಕು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದೇ ನಿನ್ನೆ ಆ್ಯಕ್ಚುಲಿ ಮೊನ್ನೆ ಹೋಗಿದ್ದು ನಾನು ಅವತ್ತು ಬಟ್ಟೆ ಶಾಪಿಂಗ್ ಅಂತ. ಸೊ ಅದಾದಮೇಲೆ ಅಲ್ಲೊಂದಷ್ಟು ಕಲೆಕ್ಷನ್ ನೋಡಿದ್ದೀನಿ. ಈಗ ವ್ಯಾನ್ ಹುಸೇನಲ್ಲಿ ಅದನ್ನು ನೋಡಿ ಟ್ರೈ ಮಾಡಿದ್ಮೇಲೆ ನನಗೆ ಎರಡರಲ್ಲಿ ಯಾವುದು ಬೆಟರ್ ಅನಿಸುತ್ತೆ ಅದನ್ನು ತೊಗೊಳ್ಳೋಣ ಅಂತ. ಸೊ ದಟ್ ಈಸ್ ದ ಪ್ಲ್ಯಾನ್. ಇವಾಗ ಆಲ್ಮೋಸ್ಟ್ 1:30 ಆಗಿದೆ. ನನಗೆ ಅಗೇನ್ 6 o'clock ಕ್ಲಾಸ್ ಇದೆ. ಸೊ ಅಷ್ಟರೊಳಗೆ ಬರಬೇಕು. ಸೊ ಈಗ ಬೇಗ ಹೋಗಿ ಒಂದಷ್ಟು ನೋಡ್ಕೊಂಬರೋಣ. ಆ್ಯಂಡ್ ಅದರಲ್ಲಿ ನನಗೇನೇನು ಇಷ್ಟ ಆಗುತ್ತೆ ಏನು ಟ್ರೈ ಮಾಡ್ತೀನಿ ಎಷ್ಟು ವ್ಲಾಗ್ ಮಾಡೋದಕ್ಕೆ. ಸೊ ಬನ್ನಿ ಹೋಗೋಣ. ಕ್ಯಾಬು ಬುಕ್ ಮಾಡಿದ್ದೇನೆ. ಇನ್ನೊಂದು 6 minutesಲ್ಲಿ ಕ್ಯಾಬ್ ಇದೆ. ಇತ್ತೀಚೆಗಂತೂ ನನಗೆ ಸಿಕ್ಕಾಬಿಟ್ಟೆ ಬೆಂಗಳೂರಲ್ಲಿ ಕ್ಯಾಬಿಂದೇ ಟೆನ್ಷನ್ ಆಗೋಗ್ಬಿಟ್ಟಿರುತ್ತೆ. ರೀಸೆಂಟಾಗಿ ನಾನು ಅರೌಂಡ್ 30 minutes 45 minutes ಎಲ್ಲ ವೆಯ್ಟ್ ಮಾಡಿದ್ದೀನಿ ಕ್ಯಾಬಿಗೆ. ಬರ್ತಾನೆ ಇರಲಿಲ್ಲ. ಅದು ಪ್ರೈಮ್ ಲೊಕೇಶನ್ಗಳಿಗೆ ಹೇಳ್ತಿದ್ದೀನಿ, JP ನಗರ್, ಜಯನಗರ್, ಈ ಥರ ಪ್ರೈಮ್ ಲೊಕೇಶನ್ಗಳಿಗೂ ತುಂಬ ಆಟ ಆಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು 6 minutes ಆ ಥರ ಎಲ್ಲ ಇದ್ರೂ ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮುಂಚೆ ಎಲ್ಲ ನಾವು ಹಿಂಗೆ ವೆಯ್ಟ್ ಮಾಡ್ತಿರ್ಲಿಲ್ಲ. ಆ್ಯಸ್ ಐ ರಿಮೆಂಬರ್ 1 minute 2 minutes ಅಷ್ಟೇ ಇರೋದು. ಅದಕ್ಕಿಂತ ಜಾಸ್ತಿ ಇದ್ದರೆ ನಾವು ಬೇರೆದ್ರಲ್ಲಿ ಸರ್ಚ್ ಮಾಡಿಬಿಟ್ಟು ತೊಗೊತಾ ಇದ್ವಿ. ಬಟ್ ಇವಾಗ ತುಂಬ ಕಷ್ಟ ಆಗಿದೆ, ಕ್ಯಾಬ್ ಸಿಗೋದು ಕಷ್ಟ. ಸೊ ಇಟ್ಸ್ ವೆರಿ ಹಾರ್ಡ್. ಹಾಗಾಗಿ ನಾನು ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡ್ತಿದ್ದೀನಿ. ಇನ್ನು 6 minutes ಇದೆ. ನಿಮ್ಮ ಹತ್ರ ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಗೋಲ್ಡ್ ಸಿಲ್ವರ್ ಶಾಪಿಗೆ ಬಂದೆ. ಫಸ್ಟು ಸಿಲ್ವರೇ ನೋಡೋಣ, ಸಿಲ್ವರಲ್ಲಿ ಏನೇನು ಕೊಡ್ಬೋದು, ಏನಾದರೂ ಚೆನ್ನಾಗಿರೋದಿದೆಯಾ ಅಂತ ಒಂದು ರೌಂಡ್ ಸಿಲ್ವರ್ನ ಹಾಗೆ ನೋಡಿದೆ. ಆಮೇಲೆ ಗೋಲ್ಡಲ್ಲಿ ಚೆಕ್ ಮಾಡ್ತಾಯಿದ್ದೆ. ಬೇಬಿ ಐಟಮ್ಸ್ಗಳು ತುಂಬ ಕಡಿಮೆ ಇದ್ದಿದ್ದು ಆ್ಯಂಡ್ ಡಿಸೈನ್ಸು ಅಷ್ಟೇ ತುಂಬ ಕಡಿಮೆ ಇತ್ತು. ಸೊ ಅದರಲ್ಲಿ ನನಗೊಂದು ಇದೊಂದು ಇಯರಿಂಗ್ ಇಷ್ಟ ಆಯಿತು. ಇಟ್ ವಾಸ್ ಸೋ ಟೈನಿ ಬಟ್ ಇಟ್ ವಾಸ್ ಗುಡ್. ಆ್ಯಂಡ್ ಅದಕ್ಕಿಂತ ಈ ಇಯರಿಂಗು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಬಟ್ ಎಲ್ಲಿ ಬೇಬಿ ಪುಲ್ ಮಾಡ್ಕೊಳ್ಳುತ್ತೋ ಆ ಥರನೂ ಅಂತ ಅನ್ನಿಸ್ತು. ಸೊ ಹಾಗೆ ಎಲ್ಲ ಕಲೆಕ್ಷನ್ಸು ಎಲ್ಲನೂ ಚೆಕ್ ಮಾಡ್ತಾಯಿದ್ದೆ. ಯಪ್ಪ, ಗೋಲ್ಡ್ ಯಾವಾಗ ಇಷ್ಟೊಂದು ಕಾಸ್ಟ್ಲಿ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಈವನ್ ಸಿಲ್ವರು ಹಾಗೆ ಅನ್ನಿಸ್ತದೆ ನನಗೆ. ನಾವು ಚಿಕ್ಕವರಿದ್ದಾಗೆಲ್ಲ ಜಸ್ಟ್ 1000 rupeesಗೆ ಫುಲ್ ಗೆಜೆ ಇರೋಂತಹ ಚೈನ್ ತೊಗೊತಾ ಇದ್ವಿ. ಬಟ್ ಇವಾಗ ಇಷ್ಟೇ ರಿಂಗಿಗೆ 1000 ಹಂಗಾಗೋಗಿದೆ ಸಿಲ್ವರು. ಆ್ಯಂಡ್ ಗೋಲ್ಡ್ ಅಂತೂ ಬಿಡಿ ಮುಟ್ಟೋಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಅಂದರೂ ನಾವು ಬೈ ಮಾಡೋದಂತೂ ಬಿಡೋದಿಲ್ಲ. ಸೊ ಇದೊಂದು ಬ್ರೇಸ್ಲೆಟು ಕೂಡ ಇಷ್ಟ ಆಯಿತು, ಚೆನ್ನಾಗಿದೆ. ಆ್ಯಂಡ್ ಹಾಗೆ ಯಾವುದಾದ್ರೂ ಫೀಡಿಂಗ್ ಐಟಮ್ಗಳು ಅಂದರೆ ಹೆಂಗಿದ್ರು ಬೌಲ್ ಆಗಲಿ, ಪ್ಲೇಟ್ ಆಗಲಿ, ಲೋಟ ಆಗಲಿ, ಸ್ಪೂನು, ಈ ಥರ ಏನಾದರೂ ಕೊಡೋಣವಾ ಅಥವಾ ಈ ಥರದ್ದು ಯಾವುದಾದ್ರೂ ಒಂದು ಐಟಮ್ ನೋಡೋಣವಾ ಅಂತ ಅದನ್ನು ಕೂಡ ಚೆಕ್ ಮಾಡ್ತಾಯಿದ್ದೆ. ಪ್ರಿಟಿ ಮಚ್ ಚೆನ್ನಾಗೇ ಇತ್ತು. ಬಟ್ ಅಂದರೂ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು, ಇದನ್ನು ಕೊಡೋಣವಾ ಅದನ್ನು ಕೊಡೋಣವಾ ಏನು ಅಂತ ಇನ್ನೂ ಸ್ಟಿಲ್ ಯೋಚನೆಯಲ್ಲೇ ಇದ್ದೆ. ಆ್ಯಂಡ್ ನಾನು ಮನೆಗೆ ಲಕ್ಷ್ಮೀ ಮುಖವಾಡ ದೊಡ್ಡದೊಂದು ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಅದೇನೋ ಎವ್ರಿ ಟೈಮ್ ಅದು ತೊಗೊಳ್ಬೇಕು ಅಂದಾಗ ತೊಗೊಳಕ್ಕಾಗಲ್ಲ. ಆ್ಯಂಡ್ ಬೇರೆ ಟೈಮಲ್ಲಿ ತೊಗೋಬೇಕು ಅಂತ ಅನಿಸುತ್ತೆ. ಏನೋ ಸಂಭವ ಅದಕ್ಕೆ ಕಾಲಕ್ಕೆ ಹೂಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಚೆಕ್ ಮಾಡ್ತಾಯಿದ್ದೆ. ನನಗೆ ಚಿಕ್ಕದಕ್ಕಿಂತ ದೊಡ್ಡ ಮುಖ ಇರೋವಂಥದ್ದು ಬೇಕಿತ್ತು. ಅಷ್ಟು ದೊಡ್ಡದು ಅಲ್ಲಿ ಸಿಗಲಿಲ್ಲ. ಬಟ್ ನೋಡ್ತಾ ಇದ್ದೆ. ಸೊ ಇದರಲ್ಲಿ ಈ ಸೈಜ್, ಈ ಮೀಡಿಯಮ್ ಸೈಜಲ್ಲಿ ಒಂದು ಸಿಕ್ತು. ಸೊ ಚೆನ್ನಾಗೇ ಇತ್ತು. ಲೈಕ್ ಇಟ್ ವಾಸ್ ಕಾಸ್ಟಿಂಗ್ ಅರೌಂಡ್ 25,000 ಸಮಥಿಂಗ್. ಡೇ 3 ಆಫ್ ಶಾಪಿಂಗ್. ಲಿಟ್ರಲಿ ನನಗೆ ಎಲ್ಲೋ ಟ್ರಿಪ್ಪಿಗೆ ಹೋದಂಗೆ ಡೇ 1, ಡೇ 2, ಡೇ 3 ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಟ್ ಇವತ್ತು ಫೈನಲ್ ಡೇ. ಸಂಜೆ ಕ್ಲಾಸ್ ಇರೋದ್ರಿಂದ ನನಗೆ ಬೇಗ ಮುಗಿಸ್ಕೊಂಡು ಎಲ್ಲದು ಬರೋಕ್ಕಾಗ್ತಿಲ್ಲ. ಆ್ಯಂಡ್ ಸಮ್ಟೈಮ್ಸ್ ಹೋಗ್ತಾ ಇದ್ದೀನಿ, ನನಗೆ ಇಷ್ಟ ಆಗಿರೋದು ನನಗೆ ಸಿಗ್ತಾಯಿಲ್ಲ. ಸೊ ಆ ಕಾರಣದಿಂದ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಅದು ನೆನ್ನೆ ಶಾಪ್ ಮಾಡಿದ್ದು. ಆ್ಯಂಡ್ ಅದರ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ. ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು. ಆಲ್ಮೋಸ್ಟ್ 350 grams ಏನೋ ಇದೆ ಅದು. ಸೊ ಬೆಳ್ಳಿ ಯಾವಾಗ ಇಷ್ಟೊಂದು ಕಾಸ್ಟ್ಲಿ ಆಯಿತು ಅಂತ ಅದನ್ನು ನೋಡಿದಾಗಲೇ ನನಗೆ ಅನಿಸಿದ್ದು, ಅಯ್ಯೋ ನಾವು ಅವಾಗೆಲ್ಲ ಎಷ್ಟು ಕಡಿಮೆ ಇದ್ದಾಗ ಏನೂ ತೊಗೊಳ್ತಾನೆ ಇರಲಿಲ್ವಲ್ಲ, ಸುಮ್ಮನೆ ಏನೇನೋ ತೊಗೊತಾ ಇದ್ವಿ ಅಂತ ಅನ್ನಿಸ್ತಿತ್ತು. ಬಟ್ ಇಟ್ಸ್ ಫೈನ್. ಆ್ಯಂಡ್ ದಟ್ ವಾಸ್ ಎಸ್ಟರ್ಡೇ ಅಪ್ಡೇಟ್. ನೆನ್ನೆ ಏನೂ ಮಾಡಲಿಲ್ಲ. ಹೋದೆ ಒಂದೆರಡು ಶಾಪಲ್ಲಿ, ಗೋಲ್ಡ್ ಶಾಪಿಗೆ ಹೋಗಿ ಸಿಲ್ವರ್ಸ್ ಎಲ್ಲ ಚೆಕ್ ಮಾಡಿ ಫೈನಲ್ ಭೀಮಾದಲ್ಲಿ ತೊಗೊಂಡು ನಾನು ಬಂದೆ. ಜಿಯಾಟಿಲೂ ನೋಡಿದ್ದೆ ನಾನು ನೀವು ಹೇಳ್ದಂಗೆ. ಬಟ್ ನನಗೆ ಯಾಕೋ ಭೀಮಾದಲ್ಲಿ ಸ್ವಲ್ಪ ಕ್ವಾಲಿಟಿ ವೈಸ್ ನನಗೆ ಯಾಕೋ ಅಲ್ಲಿ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಅಲ್ಲೇ ಫೈನಲ್ ತೊಗೊಂಡಿದ್ದು. ಆ್ಯಂಡ್ ಸೊ ಇವತ್ತು ಹೇಳಿದಾಗೆ ನಾನು ವ್ಯಾನ್ ಹುಸೇನ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ದಿಸ್ ಈಸ್ ಫಾರ್ ಆಲ್ ವುಮೆನ್ಸ್. ವ್ಯಾನ್ ಹುಸೇನಲ್ಲಿ ಕಂಪೇರ್ ಟು ಜಾಕಿ ಐ ಫೀಲ್ ಇಂಟಿಮೇಟ್ಸ್ ತುಂಬ ಚೆನ್ನಾಗಿದೆ ಅಂತ.
ನಾನು ಜಾಕಿಲೂ ನಾನು ಶಾಪ್ ಮಾಡಿದ್ದೀನಿ, ಬಟ್ ನನಗೆ ಯಾಕೋ ವ್ಯಾನ್ ಹುಸೇನಲ್ಲಿ ಕ್ವಾಲಿಟಿ ವೈಸ್ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸಿದ್ದು. ಸೊ ಅದೊಂದು. ಆ್ಯಂಡ್ ನಾನು ಅಲ್ಲೊಂದು ಆ್ಯಕ್ಟಿವ್ ಪ್ಯಾಂಟ್ಸ್ಗಳನ್ನ ನೋಡಿದ್ದೆ, ಲೈಕ್ ಫ್ರಿಲ್ ಪ್ಯಾಂಟ್ಸ್ಗಳು ಆ್ಯಂಡ್ ಸ್ಟ್ರೈಟ್ ಲೆಗಿನ್ ಟೈಪ್ ಆ್ಯಕ್ಟಿವ್ ವೇರ್ಸ್ಗಳು ನೋಡಿದ್ದೆ. ಪ್ರೀವಿಯಸ್ ಟೈಮ್ ಆಲ್ಮೋಸ್ಟ್ 6 months ಬ್ಯಾಕ್ ನಾನು ಹೋದಾಗ ನೋಡಿದ್ದು. ಸೊ ಇವಾಗ ಯಾವ ಥರದ್ದಿದೆ ಏನಿದೆ ಅಂತ ಒಂದು ಸಲ ನೋಡಿಬಿಟ್ಟು ನನಗೆ ಅಲ್ಲಿ ಏನಾದರೂ ಇಷ್ಟ ಆದರೆ ಅದನ್ನು ಶಾಪ್ ಮಾಡ್ತೀನಿ. ಆ್ಯಂಡ್ ದಟ್ ಈಸ್ ದ ಅಪ್ಡೇಟ್. ಸೊ ಟೈಮ್ ಆಗಿದೆ ಇವಾಗ, ಆ್ಯಂಡ್ ನನಗೆ 4:30ಗೆ ಕ್ಲಾಸ್ ಇದೆ. ಆಲ್ಮೋಸ್ಟ್ 2 o'clock, ವಿ ಹ್ಯಾವ್ ಓನ್ಲಿ 2 hours. ಸೊ ಹೋಗಿ ವಾಪಸ್ ಬೇಗ ಬರೋಣ. ಸೊ ಇದೊಂದು ಆ್ಯಕ್ಟಿವ್ ವೇರು, ಬ್ಲ್ಯಾಕು. ಐ ವಾಂಟೆಡ್ ಟು ಬೈ ಇಟ್ ಇನ್ ಬ್ಲ್ಯಾಕ್ ಓನ್ಲಿ. ಆ್ಯಂಡ್ ಹಿಂದೇನೋ ಅಷ್ಟೊಂದು ಟ್ರಾನ್ಸ್ಪರೆಂಟ್ ಎಲ್ಲ ಏನಿಲ್ಲ. ಇಟ್ಸ್ ಗುಡ್. ಐ ಲೈಕ್ ದ ಫಿಟ್ಟಿಂಗ್. ಇಟ್ಸ್ ವೆರಿ ಕಂಫರ್ಟಬಲ್. So workout clothes and even horagunu we can wear. This is good. ಇದು ಒಂದು ಫ್ಲೇರ್ ಆ್ಯಕ್ಟಿವ್ ಪ್ಯಾಂಟ್. ಸೇಮ್ ಬೇನ ಹೊರಗೆ ಹಾಕೊಂಡು ಹೋಗ್ಬೋದು, ಜಸ್ಟ್ ಇನ್ ಕೇಸ್ ಜಿಮ್ಮಲ್ಲಿ ಅದರಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಕಾಸ್ಟ್ ಸಮ್ವೇರ್ ಅರೌಂಡ್ 1700. ಸೊ ಇಟ್ಸ್ ರಿಯಲಿ ಗುಡ್ ಕ್ವಾಲಿಟಿ ವೈಸ್. ಆ್ಯಂಡ್ ಮೇನ್ ಥಿಂಗ್, ಹುಡುಗಿರಿಗೆ ಪ್ರಾಬ್ಲಮ್ ಆಗೋದು ಇಲ್ಲಿ ಇನ್ನರ್ಸ್ ಹಾಕಿರೋದು ಲೈನ್ ಕಾಣಿಸುತ್ತೆ, ಸೊ ಅದು ಕಾಣಿಸ್ತಾ ಇಲ್ಲ. ಸೊ ಇಟ್ಸ್ ವೆರಿ ಗುಡ್. ಐ ಲೈಕ್ ಇಟ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ನೈಟ್ ಡ್ರೆಸ್. Very comfortable. It's a set. It cost 2499. It's nice. So this is one of the t-shirt. So size XL ಹೋಗಿದ್ದೇನೆ, ಸ್ವಲ್ಪ ನನಗೆ ಲೂಸ್ ಬೇಕಿತ್ತು, ಹಾಗಾಗಿ cost 1069. ಮೆಟೀರಿಯಲ್ ತುಂಬ ಸಾಫ್ಟ್ ಇದೆ. ಹಬ್ಬ ಫೈನಲಿ ಐ ಆಮ್ ಬ್ಯಾಕ್. ಸ್ವಲ್ಪ ಆವಾಗಲೇ ಬಂದೆ ನಾನು 4:30ಗೆಲ್ಲ, ಬಟ್ ಕ್ಲಾಸಸ್ ಇತ್ತಲ್ವ, ಸೊ ಹಾಗೆ ನಾನು ಜಾಯಿನ್ ಆದೆ. ನಂಗೆ ಕಂಪ್ಲೀಟಾಗಿ ನನಗೆ ತೋರ್ಸೋಕ್ಕಾಗಿಲ್ಲ ಏನೇನು ತಂದೆ ಏನು ಕತೆ ಅಂತ. ಸೊ ಹಾಗೆ ಇವಾಗ ಒಂದು ಹೈ ಲೆವೆಲಲ್ಲಿ ತೋರಿಸ್ಬಿಡ್ತೀನಿ. ಕೆಲವೊಂದು ನಾನು ನಿಮಗೆ ವೀಡಿಯೋದಲ್ಲೇ ತೋರಿಸಿ. ಸೊ ಮೆಸ್ ಹಿಂದ್ಗಡೆ ಇರೋದನ್ನು ಇಗ್ನೋರ್ ಮಾಡಿ ಆಯಿತಾ. ಓಕೆ. ಸೊ ಇದರಲ್ಲಿ ಒಂದು ಶಾರ್ಟ್ಸ್ ಇದೆ. ಇದು ನಾನಿದ್ದು ಪ್ರೀವಿಯಸ್ಸು ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ಐ ಹ್ಯಾಡ್ ಎ ಐಡಿಯಾ ಲೈಕ್ ಏನು ಸೈಜ್ ತೊಗೋಬೇಕು ಅಂತ. ಇದು 749 ಇದೆ. ಆ್ಯಂಡ್ ಈ ಥರ ಇದೆ ಶಾರ್ಟ್ಸು. ಆ್ಯಂಡ್ ನಿಮಗಾಗಲೇ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ. ಸೊ ಇದು ಟೈಟ್ ಪ್ಯಾಂಟ್ ಆ್ಯಂಡ್ ದೀಸ್ ಆರ್ ದ ಬೆಲ್ ಬಾಟಮ್ ಪ್ಯಾಂಟ್ಸ್. ಇದು ನನಗೆ ತುಂಬ ರಿಕ್ವೈರ್ಡ್ ಇದೆ ಇವಾಗ ಸದ್ಯಕ್ಕೆ. ಓಡಾಡೋಕ್ಕೆ ಅಲ್ಲಿ ಇಲ್ಲಿ ಇದ್ದಾಗ ನನಗೆ ಕಂಫರ್ಟಬಲ್ ಕ್ಲಾತಿಂಗ್ ಯಾವುದಾದ್ರೂ ಬೇಕಿತ್ತು. ಆ್ಯಂಡ್ ಇದು ವರ್ಕೌಟ್ಗೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ವರ್ಕೌಟ್ ಬೇರೆ, ಬಟ್ ಈವನ್ ಹೊರಗಡೆನೂ ಹಾಕ್ಕೊಂಡು ಹೋಗ್ಬೋದು. ಸೊ ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾನು ಇದು ಲಾಂಜ್ ವೇಸ್ಗಳನ್ನ ತೊಗೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಕಂಫರ್ಟಬಲ್ ಆಗಿದೆ. ಸೊ ಹಾಗಾಗಿ ಈ ಥರ ಸೆಟ್ಗಳು ಇರೋದು ಇದು. ಸೊ ಇದನ್ನು ತೊಗೊಂಡಿದ್ದೇನೆ. ಇದೊಂದು ಕಲರ್
ಇದೊಂದು ಕಲರ್, ಆ್ಯಂಡ್ ದೆನ್ ಲಾಸ್ಟ್ ಒನ್ ಇದೊಂದು ಕಲರ್. ಸೊ ಈ 3 ಕಲರ್ಸ್ ತೊಗೊಂಡಿದ್ದಾನೆ. ಸೊ ತುಂಬ ಇಷ್ಟ ಆಗಿತ್ತು ನನಗೆ. ನಾನು ಭಾಳ ದಿನದಿಂದ ಈ ಥರ ಸೆಟ್ ತೊಗೋಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಆಗಿದ್ದಿಲ್ಲ. ಸೊ ಫೈನಲಿ ತೊಗೊಂಡಿದ್ದಾನೆ. ಇದನ್ನು ಅಂದರೆ ಪ್ಲ್ಯಾನ್ ಇದ್ದಿದ್ದೇ ಬೇರೆ ಏನೋ ತೊಗೋಬೇಕು ಅಂತ. ಸೊ ಅದು ಹಾಗೆ ನಾವೇನು ತೊಗೊಳಕ್ಕೆ ಹೋಗ್ತೀವಿ ಅದನ್ನು ತೊಗೊಂಡಿರಲ್ಲ, ಏನೋ ಬೇರೆ ಏನೋ ತೊಗೊಂಡಿರ್ತೇವೆ. ಸೊ ದಟ್ ಇಸ್ ದ ಥಿಂಗ್, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ಅಯ್ಯೋ, ನನಗಂತೂ ಮ್ಯಾರಥಾನ್ ಓಡ್ತಿದ್ದೀನಿ ಅನಿಸುತ್ತೆ. ಇದು ಲಿಟರಲಿ ಡೇ 4. ಸಿಕ್ಕಾಪಟ್ಟೆ ಮಳೆ ಶುರು ಆಗಿತ್ತು. ಸೊ ಜಾಕೆಟೆಲ್ಲ ಹಾಕೊಂಡು ಫುಲ್ ಪ್ಯಾಕಪ್ ಆಗಿ ನಾನು ಹೊರಟಿದ್ದೇನೆ. ಆ್ಯಂಡ್ ಮಾಲಿಗೆ ಹೋದಾಗ ಏನು ಡೆಕೋರೇಷನ್ ಮಾಡಿದರು ಗುರು, ತುಂಬ ಚೆನ್ನಾಗಿತ್ತು ನನಗೆ ಡೆಕೋರೇಷನ್ ನೋಡಿ. ಆ್ಯಂಡ್ ಅಲ್ಲೆಲ್ಲ ಪೇಂಟ್ ಸೆಕ್ಷನ್ಗಳನ್ನೆಲ್ಲ ಇಟ್ಟಿದ್ರು, ಪೇಂಟ್ ಮಾಡ್ತಾಯಿದ್ರು ಮಕ್ಕಳೆಲ್ಲ ಕೂತ್ಕೊಂಡು. ಲೈಕ್ ಫ್ರೀ ಆಗಿ ಪೇಂಟ್ ಬಾಕ್ಸ್ಗಳು, ಪೇಪರ್ಗಳು ಎಲ್ಲನೂ ಇಟ್ಟಿದ್ರು. ಸೊ ಇಟ್ಸ್ ಗುಡ್. ಅಟ್ಲೀಸ್ಟ್ ಮಕ್ಕಳನ್ನ ಕರ್ಕೊಂಬಂದು ಒಂದು ಸ್ವಲ್ಪ ಎಂಗೇಜಿಂಗ್ ಆಗಿಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕೆಲವೊಂದು ಔಟ್ಫಿಟ್ಸ್ಗಳನ್ನ ಟ್ರೈ ಮಾಡಿದೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಈ ಔಟ್ಫಿಟ್ಟು. ಇದನ್ನು ತೊಗೊಂಡು ನಾನು ಮನೆಗೆ ಬಂದೆ. ಆ್ಯಂಡ್ ಇಟ್ಸ್ ಬಮ್ ಫ್ರೆಂಡ್ಲಿ. ಸೊ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೋಪ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾನು ಸಿಗ್ತೇನೆ ಅಂತ ಹೇಳ್ತಾ, ಐ ಆಮ್ ಅರ್ಪಿತಾ ತೇಲ್ಕರ್, ಸೈನಿಂಗ್ ಆಫ್. ಲವ್ ಯು ಲಾಟ್. ಬಾಯ್.